ನಮಸ್ಕಾರಗಳು ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. 2025-2026 ಕರ್ನಾಟಕ ಬಜೆಟ್ನಲ್ಲಿ ಮಹಿಳೆಯರ ಉಚಿತ ಬಸ್ ಪ್ರಯಾಣ ಮುಂದುವರಿಯಲಿದೆ. ಇದಲ್ಲದೆ ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚುವರಿ ಅನುದಾನ ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಸರ್ಕಾರ ಘೋಷಿಸಿದೆ. ಪ್ರಮುಖ ಹೈಲೈಟ್ಸ್: ಶಕ್ತಿ ಯೋಜನೆಗೆ ರೂಪಾಯಿ 5,300 ಕೋಟಿ ಅನುದಾನ. ಗೃಹಲಕ್ಷ್ಮಿ ಯೋಜನೆಗೆ ರೂಪಾಯಿ 28,608 ಕೋಟಿ ಘೋಷಣೆ. ಸಾರಿಗೆ ನಿಗಮಗಳಿಗೆ ರೂಪಾಯಿ 7,000 ಕೋಟಿ ನೆರವು. ಮಹಿಳೆಯರಿಗಾಗಿ ಬಜೆಟ್ನಲ್ಲಿ ಏನೆಲ್ಲ? ಶಕ್ತಿ ಯೋಜನೆ, ಉಚಿತ ಬಸ್ ಪ್ರಯಾಣ ಮುಂದುವರಿಯಲು ರೂಪಾಯಿ 5,300 ಕೋಟಿ ಅನುದಾನ. ರಾಜ್ಯದ ಮಹಿಳೆಯರಿಗೆ ಇನ್ನೂ 1 ವರ್ಷ ಪ್ರಯೋಜನ. ಗೃಹಲಕ್ಷ್ಮಿ ಯೋಜನೆ ರೂಪಾಯಿ 28,608 ಕೋಟಿ ಅನುದಾನ ಮೀಸಲು. ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ರೂಪಾಯಿ 94,084 ಕೋಟಿ ಒಟ್ಟು ಮೀಸಲು. ಸಾರಿಗೆ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗಳು. ಸರ್ಕಾರಿ ಅಭಿವೃದ್ಧಿಗೆ 4 ಸಾರಿಗೆ ನಿಗಮಗಳಿಗೆ ರೂಪಾಯಿ 2,000 ಕೋಟಿ ಸಾಲ ಖಾತರಿ. 9,000 ಹೊಸ ಬಿಎಂಟಿಸಿ ಬಸ್ಗಳು ಸೇರ್ಪಡೆ. ಪರಿಸರ ಸ್ನೇಹಿ ಬಸ್ಗಳು. ಪಿಎಂಇ ಡ್ರೈವ್ ಯೋಜನೆ ಅಡಿ 14,750 ವಿದ್ಯುತ್ ಬಸ್ಗಳು ಸಂಚಾರಕ್ಕೆ. ಹೆಚ್ಚಿನ ವಿದ್ಯುತ್ ಬಸ್ಗಳು ಬೆಂಗಳೂರಿಗೆ ಮೀಸಲು. ಮಹಿಳೆಯರ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರ ಮತ್ತಷ್ಟು ಬಲಿಷ್ಠ ಯೋಜನೆಗಳನ್ನು ತಂದಿದೆ. ಈ ಬಜೆಟ್ ಅನೇಕ ಮಹಿಳೆಯರಿಗೆ ಸಹಾಯ ಮಾಡುವ ನಿರೀಕ್ಷೆಯಲ್ಲಿದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.